ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಕೊನೆಯ ಹಂತದ ಆಟದಲ್ಲಿ ಮಹಾ ಮೋಸ ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಚರ್ಚೆಯ ರೂಪದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ನೀರಿನ ಟಾಸ್ಕ್ ಅನ್ನ ಮೊನ್ನೆ ಮೋಕ್ಷಿತ ಪೈ ಮತ್ತು ಮಂಜು, ಗೌತಮಿ ಹಾಗೇನೆ ಈ ಭವ್ಯಗೌಡ ಇವ್ರು 4 ಜನ ನೀರಿನ ಟಾಸ್ಕ್ ಆಡಿದ್ರಲ್ಲ. ಈ ಟಾಸ್ಕ್ನಲ್ಲಿ ಮೋಕ್ಷಿತ ಪೈ ಚೀಟಿಂಗ್ ಮಾಡಿದ್ರಾ ಅನ್ನುವಂತಹ ಒಂದಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಿದೆ. ಉದ್ದೇಶಪೂರ್ವಕವಾಗಿ ಕಾಲುಗಳನ್ನು ಮಡಚಿದ್ರ ಮೋಕ್ಷಿತ ಪೈ? ಮಂಜು ಹಾಗೂ ಗೌತಮಿಗೆ ಈ ಮೂಲಕ ಅನ್ಯಾಯವನ್ನು ಮಾಡಿದ್ರ? ಈ ಬಗ್ಗೆ ಕಿಚ್ಚ ಸುದೀಪ್ ಕ್ಲಾರಿಟಿಯನ್ನು ಕೊಡ್ತಾರಾ? ಬಿಗ್ ಬಾಸ್ ನೋಡಿದ್ರು ಕೂಡ ನೋಡದೆ ಸುಮ್ಮನೆ ಕೂತಿದ್ಯಾಕೆ? ಇಲ್ಲಿ ಏನಾಗಿತ್ತು ಮೋಸ? ಹೀಗೆ ಸಾಕಷ್ಟು ಪ್ರಶ್ನೆಗಳು ನಡೀತಿದ್ದಾವೆ, ಒಂದಷ್ಟು ಚರ್ಚೆಗಳು ಆಗ್ತಿದ್ದಾವೆ. ಮೋಕ್ಷಿತ ಪೈ ಮಹಾನ್ ಸುಳ್ಳುಗಾರ್ತಿ, ಮೋಸಗಾರ್ತಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಭವ್ಯ ಅಂತೂ ಇಂತಹ ಕ್ಷಣಕ್ಕಾಗಿ ಕಾಯ್ತಾ ಇರ್ತಾಳೆ, ಯಾವಾಗ ಸುಳ್ಳು ಹೇಳೋದಕ್ಕೆ ಸಿಗುತ್ತೆ ಅಂತೇಳಿ. ಈಗಾಗಲೇ 2-3 ಸಲ ಸುಳ್ಳು ಹೇಳಿ ಸಿಕ್ಕಾಕೊಂಡ್ಬಿದ್ದಾಳೆ ಇದೇ ಭವ್ಯ ಕೂಡ. ಈಗ ಮತ್ತೊಮ್ಮೆ ಸುಳ್ಳು ಹೇಳಿದ್ರ ಇವರಿಬ್ಬರು ಕೂಡ ಸೇರಿಕೊಂಡು? ಮೋಕ್ಷಿತ ಪೈ ಚೀಟಿಂಗ್ ಮಾಡಿದ್ರ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹಾಗಾದರೆ ಏನಿದು, ಏನು ಅನುಮಾನ? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಗೆಲ್ಲೋದಕ್ಕೆ ಮತ್ತು ಅವಕಾಶವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಪ್ರಯತ್ನಗಳನ್ನು ಮಾಡ್ತಾನೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಅದಕ್ಕೋಸ್ಕರ ನಾನಾ ಪ್ರಯತ್ನಗಳನ್ನು, ನಾನಾ ಷಡ್ಯಂತ್ರಗಳನ್ನು, ಕುತಂತ್ರಗಳನ್ನು ಮಾಡ್ತಾನೆ ಬರ್ತಾರೆ. ಅದರಲ್ಲೂ ಕೂಡ ಈ ಸೀಸನ್ನ ಮಹಾ ಷಡ್ಯಂತ್ರಗಾರರು ಅಂತೇಳಿ ಕೇಳಿದ್ರೆ ಅದು ಮೋಕ್ಷಿತ ಪೈ, ಭವ್ಯಗೌಡ. ಇವರಿಬ್ಬರು ಕೂಡ ಆರಂಭದಿಂದನೂ ಕೂಡ ಬೇರೆಯದೇ ರೀತಿಯಾದಂಥ ಟಾಸ್ಕ್ಗಳನ್ನು ಆಡಿಕೊಂಡು, ಫಿಮೇಲ್ ಕಾರ್ಡ್ಗಳನ್ನು ಪ್ಲೇ ಮಾಡಿಕೊಂಡು ಎಮೋಷ್ನಲ್ ಆಗಿ ಇಲ್ಲಿವರೆಗೆ ಬಂದವರು. ಇನ್ನು ಭವ್ಯಗೌಡ ಮೋಸ ಮಾಡಿಕೊಂಡು ಸುಳ್ಳು ಹೇಳಿಕೊಂಡೇ ಇಲ್ಲಿವರೆಗೆ ಬಂದಿದ್ದಾಳೆ ಅನ್ನೋದರಲ್ಲೂ ಕೂಡ ಡೌಟ್ ಇಲ್ಲ. ಬಿಗ್ ಬಾಸ್ ಸೀಸನ್ 11ರ ಈ ವಾರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡೀತಿದ್ದಂಥ ಸಂದರ್ಭದಲ್ಲೂ ಕೂಡ ಇದೇ ಮೋಕ್ಷಿತ ಮತ್ತು ಭವ್ಯ ಸೇರಿಕೊಂಡು ಮಹಾ ಮೋಸವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿದೆ. ನೇರವಾಗಿ ಫಿನಾಲೆಗೆ ಕಾಲಿಡೋದಕ್ಕೆ ಸ್ಪರ್ಧಿಗಳು ಸೆಣಸಾಡ್ತಿದ್ದಂಥ ಸಂದರ್ಭದಲ್ಲಿ ಗೆಲುವಿನ ಉಸಿರು ಅನ್ನುವಂಥ ಚಟುವಟಿಕೆಯನ್ನು 2 ತಂಡಗಳಿಗೂ ಕೂಡ ಬಿಗ್ ಬಾಸ್ ಕೊಟ್ಟಿದ್ದರು. ಈ ಚಟುವಟಿಕೆಯಲ್ಲಿ ಮೋಕ್ಷಿತ ಪೈ ಹಾಗೂ ಭವ್ಯಗೌಡ ಗೆಲುವನ್ನು ಸಾಧಿಸ್ತಾರೆ. ಆದರೆ ಟಾಸ್ಕ್ ವೇಳೆ ಮೋಕ್ಷಿತ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ವೀಕ್ಷಕರು ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹಾಗಾದರೆ ಮೋಕ್ಷಿತ ಮೋಸದಿಂದ ಗೆದ್ರ? ಇಷ್ಟೆಲ್ಲ ಆದರೂ ಕೂಡ ಬಿಗ್ ಬಾಸ್ ಮೌನವನ್ನು ವಹಿಸಿರೋದು ಯಾಕೆ? ಇಲ್ಲಿ ಉಸ್ತುವಾರಿ ಹೇಗೂ ಕೂಡ ಎಡವಟ್ಟೆ. ಆತ ಒನ್ ಸೈಡೆಡ್ ಆಗಿದ್ದಂಥ ಉಸ್ತುವಾರಿ. ಆತನಿಗೆ ಗೌತಮಿಯನ್ನು ನೋಡಿದ್ರೂ ಕೂಡ ಆಗೋದಿಲ್ಲ, ಮಂಜುವನ್ನು ನೋಡಿದ್ರೂ ಕೂಡ ಆಗೋದಿಲ್ಲ. ಅವರು ಗೆಲ್ಲೋದು ಕೂಡ ಆತನಿಗೆ ಸಹಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ಅವನಿಂದ ನ್ಯಾಯವನ್ನು ನಿರೀಕ್ಷೆ ಮಾಡುವಂತೆ ಇರಲಿಲ್ಲ ಈ ವಾರ. ಆತ ರಜತ್, ಬೇರೆ ಯಾರೋ ಅಲ್ಲ. ಹೀಗಿರುವಾಗ ಈತ ಹೇಗೂ ಕೂಡ ಕಣ್ಮುಚ್ಕೊಂಡು ಕೂದಿದ್ದ. ಬಟ್ ಬಿಗ್ ಬಾಸ್ನ ಅಷ್ಟೂ ಕ್ಯಾಮ್ರಾಗಳು ಇಲ್ಲಿ ಫೋಕಸ್ ಮಾಡಿದರೂ ಕೂಡ ಯಾಕೆ ಇದ್ರ ಬಗ್ಗೆ ಹೇಳಲಿಲ್ಲ, ಮಾತನಾಡಲಿಲ್ಲ ಅನ್ನೋದು ಈಗ ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ. ಗೆಲುವಿನ ಉಸಿರು ಟಾಸ್ಕ್ ಅನುಸಾರ ಪ್ರತಿ ತಂಡದಿಂದ ಒಬ್ಬೊಬ್ಬ ಸದಸ್ಯ ಪ್ರತ್ಯೇಕ ಪೆಟ್ಟಿಗೆಯ ಒಳಗೆ ಮೇಲ್ಭಾಗದ ಕಂಬಿಗಳನ್ನು ಎಳೆದಿಟ್ಟುಕೊಂಡು ಮಲಗಬೇಕಾಗಿತ್ತು. ಟಾಸ್ಕ್ ಆರಂಭವಾದಾಗ ಪೆಟ್ಟಿಗೆ ಒಳಗೆ ನೀರು ತುಂಬೋದಕ್ಕೆ ಆರಂಭವಾಗಲಿತ್ತು. ಆಗ ತಂಡದ ಇನ್ನೊಬ್ಬ ಸದಸ್ಯ ಪೆಟ್ಟಿಗೆ ಒಳಗಿನಿಂದ ನೀರನ್ನು ತೆಗೆದು ಸ್ವಲ್ಪ ದೂರದಲ್ಲಿರುವಂಥ ಡ್ರಮ್ನ ಒಳಗಡೆ ಸುರಿಯುತ್ತಾ ನೀರಿನ ಪ್ರಮಾಣವನ್ನು ಕಡಿಮೆಗೊಳಿಸಬೇಕಾಗಿತ್ತು. ಪೆಟ್ಟಿಗೆ ಒಳಗಿನ ನೀರು ಹೆಚ್ಚಾಗದಂತೆ ನೋಡ್ಕೊಳ್ಬೇಕಾಗಿತ್ತು. ನೀರಿನ ಮಟ್ಟ ಹೆಚ್ಚಾಗಿ ಪೆಟ್ಟಿಗೆ ಒಳಗಡೆ ಇರೋದಕ್ಕೆ ಸಾಧ್ಯವಾಗದೆ ಕಂಬಿಗಳನ್ನು ಮೊದಲು ಮೇಲಕ್ಕೆ ತಳ್ಳುವಂಥ ಸದಸ್ಯನ ತಂಡ ಸೋತಂತೆ. ಇಲ್ಲಿ ಈ ಚಟುವಟಿಕೆಯನ್ನು ರಜತ್ ಉಸ್ತುವಾರಿ ಮಾಡಿದ್ರು. ಟಾಸ್ಕ್ ಪತ್ರವನ್ನು ಓದುವಾಗಲೇ ಪೆಟ್ಟಿಗೆ ಒಳಗಡೆ ಮಲಗಿರುವಂಥ ಸದಸ್ಯ ಪೆಟ್ಟಿಗೆಯ ಕಂಬಿಗಳನ್ನು ಒಳಗೆ ಎಳೆದಿಟ್ಟುಕೊಂಡೇ ಮಲಗಬೇಕಾಗಿತ್ತು. ಹಾಗೆಯೇ ತಮ್ಮ ಕಾಲುಗಳನ್ನು ಮಡಚಿ ಮಲಗುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ಪರ್ಧಿಗಳಿಗೆ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಆದರೆ ಟಾಸ್ಕ್ ಆರಂಭವಾದಾಗ ಮಂಜು ಮತ್ತು ಮೋಕ್ಷಿತ ಇಬ್ಬರು ಕಂಬಿಯೊಳಗಿನ ಎಲ್ಲ ಎಳೆಗಳನ್ನು ಎಳೆದಿಟ್ಟುಕೊಂಡಿದ್ರು. ಕಾಲುಗಳನ್ನು ಚಾಚಿ ಮಲಗಿದ್ರು. ಟಾಸ್ಕ್ ವೇಳೆ ಮಂಜು ಒಮ್ಮೆ ಕಾಲೆತ್ತಿದ್ರು. ಆಗ ಕಾಲೆತ್ತಬಹುದು, ತೊಂದರೆ ಇಲ್ಲ ಅಂತೇಳಿ ಉಸ್ತುವಾರಿ ರಜತ್. ಆನಂತರ ನೀರು ತುಂಬುತ್ತಿದ್ದಂತಹ ವೇಳೆ ಮೋಕ್ಷಿತ ಸಹ ಕಾಲನ್ನು ಮೇಲಕ್ಕೆ ಎತ್ತಿದ್ರು. ತಮ್ಮ ಕಾಲಿನ ಹೆಬ್ಬೆರಳಿನಿಂದ ಕಂಬಿಯನ್ನು ಹಿಡಿದುಕೊಂಡಿದ್ರು. ಮೋಕ್ಷಿತ ಈ ಹಂತದಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ನೀರಿನ ಮಟ್ಟ ಹೆಚ್ಚಾದಂತೆ 2 ಕಂಬಿಗಳನ್ನು ಕೂಡ ಮೋಕ್ಷಿತ ಹಾಗೆ ಮೇಲಕ್ಕೆತ್ತಿ ಕಂಬಿ ಹಿಡಿದುಕೊಂಡಿದ್ರು. ನೀರಿನ ಮಟ್ಟ ಕುತ್ತಿಗೆವರೆಗೂ ಬಂದಾಗ ಒಂದು ಕಾಲನ್ನು ಮೋಕ್ಷಿತ ಮಡಚಿದ್ರು, ಇನ್ನೊಂದು ಕಾಲನ್ನು ಮೇಲಕ್ಕೆ ಎತ್ತಿ ಕಂಬಿಯನ್ನು ಹಿಡಿದಿದ್ರು. ಮಂಜು ಇದ್ದಂಥ ಪೆಟ್ಟಿಗೆಯಲ್ಲಿ ನೀರು ತುಂಬಿತು. ಆಗ ಕಂಬಿಯನ್ನು ಮೇಲಕ್ಕೆ ಎತ್ತುತ್ತಾ ಇದ್ದೀಯಾ ಅಂತೇಳ್ಬಿಟ್ಟು ಮಂಜುಗೆ ರಜತ್ ಹೇಳಿದರು. ಕಂಬಿ ಮೇಲಕ್ಕೆ ಎತ್ತಿದ್ರೆ ಔಟ್ ಅಂತೇಳ್ಬಿಟ್ಟು ರಜತ್ ಹೇಳ್ತಾ ಇದ್ರು. ಮಂಜು ಇದ್ದ ಪೆಟ್ಟಿಗೆಯಲ್ಲಿ ನೀರು ತುಂಬಿ ಫುಲ್ ಆದಾಗ ಪೈಪ್ನಿಂದ ನೀರು ಹೊರಬರೋದು ನಿಂತಿತು. ಆಗ ಅಲ್ಲಿರಲು ಆಗದೆ ಕಂಬಿ ತೆಗೆದು ಮಂಜು ಹೊರಗಡೆ ಬಂದರು. ಮೋಕ್ಷಿತ ಭವ್ಯ ಗೆದ್ದರು. ಮಂಜು ಇದ್ದಂಥ ಪೆಟ್ಟಿಗೆ ಹೋಲಿಸಿದ್ರೆ ಮೋಕ್ಷಿತ ಇದ್ದಂಥ ಪೆಟ್ಟಿಗೆಯಲ್ಲಿ ನೀರು ಕಡಿಮೆ ಇತ್ತು ಕೂಡ.
ಮೋಕ್ಷಿತ ಒಂದು ಕಾಲನ್ನು ಸ್ಪಷ್ಟವಾಗಿ ಮಡಚಿದ್ರು ಈ ಸಂದರ್ಭದಲ್ಲಿ. ಈ ಬಗ್ಗೆ ಕ್ಲಾರಿಫೈ ಮಾಡಿ ಅಂತೇಳ್ಬಿಟ್ಟು ವೀಕ್ಷಕರು ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಮೋಕ್ಷಿತ ಕಾಲನ್ನು ಮಡಚಿದ್ರು, ಇದು ಫೌಲ್. ಹೀಗಾಗಿ ಇಲ್ಲಿ ಫೌಲನ್ನು ಕೊಡಬೇಕಾಗಿದ್ದಂಥ ರಜತ್ತು ನಿದ್ರೆ ಮಾಡ್ತಿದ್ದ. ಆಟದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ರು ನಿಜ, ಆದರೆ ತಪ್ಪು ಎಸಗಿದ್ರು, ಚೀಟಿಂಗ್ ಮಾಡಿ ಗೆದ್ದರು ಅಂತೇಳ್ಬಿಟ್ಟು ಹಲವರು ವಾದಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಈ ಉಸ್ತುವಾರಿ ಆದವನು ಆ ಉಸ್ತುವಾರಿ ತಂಡವನ್ನು ಹೇಗೆ ನಿಭಾಯಿಸಬೇಕು ಅಥವಾ ಉಸ್ತುವಾರಿ ಆದಾಗ ಹೇಗಿರಬೇಕು ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಆತನಿಗಿಲ್ಲ. ಆತ ಒಂದು ತಂಡದ ಪರವಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ಆಟ ಆಡ್ತಾ ಬಂದವನು. ಕಾಲನ್ನು ಮಡಚಿದ್ರು ಕೂಡ ಅದು ಫೌಲ್. ಅದನ್ನು ಉಸ್ತುವಾರಿ ಹೇಳಬೇಕಾಗಿತ್ತು. ಉಸ್ತುವಾರಿ ಮಿಸ್ ಮಾಡಿದ್ದಾನೆ. ಮಂಜು ಸಹ 2 ಬಾರಿ ಫೌಲ್ ಮಾಡಿದರು. ರಿಪೀಟ್ ಮಾಡದಂತೆ ರಜತ್ ಹೇಳ್ತಾನೆ. ಹೀಗಿರುವಾಗ ಇಲ್ಲಿ ಯಾಕೆ ಮಾತನಾಡಲಿಲ್ಲ ರಜತ್ ಅನ್ನೋದು ಕೆಲವರ ಪ್ರಶ್ನೆ. ಜೊತೆಗೆ ಇಲ್ಲಿ ಕೆಲವರು ರಜತ್ ಪರನೂ ಕೂಡ ವಾದವನ್ನು ಮಾಡ್ತಿದ್ದಾರೆ. ಆದರೆ ಸಾಕಷ್ಟು ಜನ ಮೋಕ್ಷಿತ ಇಲ್ಲಿ ಮೋಸವನ್ನು ಮಾಡಿದ್ದಾಳೆ ಅನ್ನೋದೇ ಇಲ್ಲಿ ಹೇಳ್ತಿರುವಂಥದ್ದು. ನೀರಿನ ಒಳಗಡೆ ಇದ್ದಂಥ ಕಾರಣ ಬಹುಶಃ ಉಸ್ತುವಾರಿಗೆ ಕಾಣಿಸ್ಲಿಲ್ಲ. ಅದು ಫೌಲ್ ಆಗಿದ್ದರೂ ಗೇಮ್ ಅಫೆಕ್ಟ್ ಮಾಡೋದಿಲ್ಲ. ಇಬ್ಬರು ಡೇಂಜರಸ್ ಗೇಮನ್ನು ತುಂಬ ನೀಟಾಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಆದರೆ ಪ್ರಮುಖವಾಗಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಇಲ್ಲಿ ಕಾಲು ಮಡಚಿದಂತೆ ಕಾಣಿಸ್ತಿದೆ. ವಿಡಿಯೋವನ್ನು ಕೂಡ ಹಲವರು ಶೇರ್ ಮಾಡಿದ್ದಾರೆ. ಈಗ ಪ್ರಶ್ನೆ ಇರುವಂಥದ್ದು, ಬಿಗ್ ಬಾಸ್ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾರಾ ಅಥವಾ ಸುದೀಪ್ ಕೈಯಲ್ಲಿ ಕ್ಲಾರಿಟಿಯನ್ನು ಕೊಡಿಸ್ತಾರಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇದು ಗೆಲುವಿನ ಉಸಿರು ಟಾಸ್ಕ್ನಲ್ಲಿ ಮೋಕ್ಷಿತ ರೂಲ್ಸ್ ಬ್ರೇಕ್ ಮಾಡಿದರೆ, ಚೀಟಿಂಗ್ ಮಾಡಿದರೆ ಅದು ಜಗತ್ತಿಗೆ ಗೊತ್ತಾಗಬೇಕು. ಈಗಾಗಲೇ ಸಾಕಷ್ಟು ಚೀಟಿಂಗ್ ಕೇಸ್ಗಳು ಮೋಕ್ಷಿತದ್ದು ಗೊತ್ತಾಗ್ತಿದೆ. ಇದು ಕೂಡ ಗೊತ್ತಾಗ್ಬಿಡಲಿ ಅಂತ ಹೇಳಿಬಿಟ್ಟು ಇಲ್ಲಿ ಜನರು ಒತ್ತಾಯವನ್ನು ಮಾಡ್ತಿದ್ದಾರೆ. ಇನ್ನು ಉಸ್ತುವಾರಿಯ ಬಂಡವಾಳವು ಕೂಡ ಬೆತ್ತಲಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಆತ ಮಾಡಿರುವಂಥದ್ದು 1-2 ಮೋಸ ಅಲ್ಲ. ಈ ಬಾರಿ ಕಳೆದ ಬಾರಿ ಚೈತ್ರನಿಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಪಾಠವನ್ನು ಮಾಡಿದಂಥ ಇದೇ ರಜತ್ ಈ ಬಾರಿ ತನ್ನ ಉಸ್ತುವಾರಿಯಲ್ಲಿ ಮಾಡಿದ್ದೇನು ಎಲ್ಲವೂ ಕೂಡ ಮನೆ ಹಾಳು ಕೆಲಸಗಳನ್ನೇ. ಯಾವುದೋ ಒಂದು ತಂಡಕ್ಕೆ ಫೇವರಿಸಮ್ ಆಗಿ ಅಥವಾ ಒಬ್ಬ ವ್ಯಕ್ತಿಗೆ ಫೇವರಿಸಮ್ ಆಗಿ ಇದ್ದು ಕಂಪ್ಲೀಟಾಗಿ ಆಟವನ್ನು ಹಾಳು ಮಾಡದ ಅನ್ನೋದರಲ್ಲಿ ಡೌಟ್ ಇಲ್ಲ. ಹೀಗಾಗಿ ರಜತ್ ವಿರುದ್ಧ ಆಕ್ರೋಶದ ಕಟ್ಟೆ ಈ ಬಾರಿ ಸ್ಫೋಟವಾಯಿತು. ಬಹುತೇಕರು ರಜತ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಜತ್ ಮಾಡಿದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಈಗ ಇದಕ್ಕೆ ಸೇರ್ಪಡೆಯಾಗಿ ಈ ಟಾಸ್ಕ್ನ ಒಂದು ಮೋಸವು ಕೂಡ ಬಯಲಿಗೆ ಬಂದಿರುವಂಥದ್ದು ಈಗ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳುವಂತೆ ಮಾಡಿದೆ. ಹೀಗಾಗಿ ಸುದೀಪ್ ಈ ಬಗ್ಗೆ ಮಾತನಾಡ್ತಾರಾ ಅಥವಾ ಮೋಕ್ಷಿತ ಮಾಡಿದಂಥ ಮೋಸಕ್ಕೆ ಬಾಯಿ ಮುಚ್ಕೊಂಡು ಕೂರ್ತಾರಾ? ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಮೋಕ್ಷಿತ ಈ ಮಹಾ ಮೋಸದ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.